ಡಿಸಿಷನ್ ತಗೊಳ್ಳಿಲ್ಲ, ನಾನು ಯಾರನ್ನೂ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ. ಈಗ 26,000 ಕೋಟಿ ಬರೀ ಒಂದೇ ಸ್ಟ್ರೆಚ್ಗೆ ಹುಡ್ಕೋಯಿಂದ ಲೋನ್ ತೆಗೆದುಕೊಂಡು ಆ ರೋಡ್ನ ಮಾಡ್ತಾ ಇದ್ದೀನಿ. ಇನ್ನೊಂದು 2 ಕಡೆ ಟನಲ್ ಹೋಗ್ತಾ ಇದ್ದೀನಿ, ನಾರ್ತ್ ಅಂಡ್ ಸೌತ್, ಈಸ್ಟ್ ಅಂಡ್ ವೆಸ್ಟ್ ಹೋಗ್ತಾ ಇದ್ದೀನಿ. ಅದಕ್ಕೆ ಬೇಕಾದಷ್ಟು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ. ನಾನು ಟೀಕೆ ಮಾಡೋದು ಚಿಂತೆ ಇಲ್ಲ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತದೆ, ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಇರೋನು. ದರ್ ಇಸ್ ನೋ ಆಲ್ಟರ್ನೇಟಿವ್. ಇವನ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ದಿ ಸೆಂಟ್ರಲ್ ಮಿನಿಸ್ಟರ್ ಕೂಡ, ನಿತಿನ್ ಗಡ್ಕರಿ ಅವರು ಕೂಡ, ದೇ ಆರ್ ವೆರಿ ಫರ್ಮ್. ಡಿಕೆ ನೀ ಏನು ಮಾಡ್ತಾ ಇದೆಯಾ, ದಿಸ್ ಇಸ್ ನೀಡೆಡ್ ಫಾರ್ ಬ್ಯಾಂಗ್ಳೂರ್, ಯು ಜಸ್ಟ್ ಗೋ ಹೆಡ್ ಅಂತೇಳಿ ನನಗೆ ಹೇಳಿದ್ದಾರೆ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಹೆಡ್ ವಿತ್ ದಟ್. ಐ ಹ್ಯಾವ್ ಕಾಲ್ಡ್ ಫಾರ್ ಎ ಟೆಂಡರ್. ದೆರ್ ಇಸ್ ನೋ ಅದರ್ ಆಲ್ಟರ್ನೇಟಿವ್. ಈ ಯಾವ ಮನೆನೂ ಹೊಡೆದಾಕಕ್ಕಾಗಲ್ಲ, ಯಾವ ಅಪಾರ್ಟ್ಮೆಂಟು ಹೊಡೆದಾಕಲ್ಲ ರೋಡ್ ವೈಡ್ನಿಂಗ್ಗೆ. ಈಗ ಯಾರಿಗೆ ಆಗಲಿ ಹೊಸ 2013ನೇ ಆಕ್ಟ್ ಬರಬೇಕಾದ್ರೆ, 13ನೇ ಆಕ್ಟ್ ಬರಬೇಕಾದ್ರೆ ಇದು ಡಬಲ್ ದಿ ಕಾಂಪೋಸಿಷನ್ ಕೊಡಬೇಕು. ಎಲ್ಲ ಗೈಡೆನ್ಸ್ ವ್ಯಾಲ್ಯೂನು ಪ್ರತಿ ಮೇನ್ ರೋಡ್ಗೂ ಕೂಡ ಮಿನಿಮಮ್ 10,000 ರಿಂದ 20,000 ರೂಪಾಯಿ ಆಗಿದೆ. 20,000 ರೂಪಾಯಿ ಇದ್ರೆ 40,000 ರೂಪಾಯಿ TDR ಕೊಡಬೇಕು, ಕಾಂಪೋಸಿಷನ್ ಕೊಡಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ಹೌ ಕ್ಯಾನ್ ಯು ಡೂ? ಸೊ ಅದಕ್ಕೆ ಒಂದೇ ಒಂದು ಉತ್ತರ ಅಂತ ಹೇಳಿ ನಾನು ಟನಲ್ಗೆ ಹೋಗ್ಲಿಕ್ಕೆ ಮಾಡಿದ್ದೇನೆ. ಇದಲ್ಲದೆ 40 ಕಿಲೋಮೀಟರ್ ಡಬಲ್ ಡೆಕ್ಕರ್ ಮಾಡ್ತಾ ಇದ್ದೀವಿ. ಒಂದು ಕಡೆ ಫ್ಲೈಓವರ್ ಇರ್ತದೆ, ಅದ್ರ ಮೇಲ್ಗಡೆ ಮೆಟ್ರೋ ಹೋಗ್ತದೆ. ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಆಫ್ ಇಂಡಿಯಾ. 6 ಕಿಲೋಮೀಟರ್ ಅಲ್ಲೇ ಮಾಡಿದ್ದೀವಿ ಟ್ರಯಲ್ಲು, ಇನ್ನು 43 ಮಾಡಿದ್ದೀವಿ. 50 ಕಿಲೋಮೀಟರ್ ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಆಗ್ತದೆ ಅಂತಂದರೆ ಇಡೀ ದೇಶದಲ್ಲೇ, ಭಾರತ ದೇಶದಲ್ಲೇ ಅಷ್ಟು ದೊಡ್ಡ ಚಿಂತನೆ ಯಾರು ಮಾಡಿರಲಿಲ್ಲ. ಅದು ಕೂಡ ಈಗಾಗಲೇ ನಮ್ಮ ಕೆಲಸ ಪ್ರಾರಂಭ ಮಾಡಲಿಕ್ಕೆ, ಟೆಂಡರ್ ಕರೀಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ವಿ. ಇನ್ನು 117 ಕಿಲೋಮೀಟ್ರು ಫ್ಲೈಓವರ್ ಮಾಡ್ತಾ ಇದ್ದೀವಿ, ನ್ಯೂ ಫ್ಲೈಓವರ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ದಟ್ ಈಸ್ ಆಲ್ಸೋ ಬೀನ್ ಗೋಯಿಂಗ್ ಆನ್. ಇದೆಲ್ಲ ಇದೆ. ತಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ಬಿಫೋರ್ ದಿ ಎಲೆಕ್ಷನ್ಸ್ ನಾನು ಒಂದು 100 ಅಪಾರ್ಟ್ಮೆಂಟ್ ಬಂದಿದೆ. ಐ ಥಿಂಕ್ 100 ಅಪಾರ್ಟ್ಮೆಂಟ್ಸ್ ಐ ಆಲ್ಸೋ ವಿಸಿಟೆಡ್ ಅಟ್ ದಿ ಎಲೆಕ್ಷನ್ಸ್. ಐ ಬೆಗ್ಡ್ ಆಲ್ ಆಫ್ ಯು, ಯು ಪ್ಲೀಸ್ ಸಪೋರ್ಟ್ ಮೀ ಅಂತೇಳಿ. ಕಾವೇರಿ ನೀರು ಭಾಳ ಬರಗಾಲ ಇತ್ತು. 15,700 ಬೋರ್ವೆಲ್ ಇದೆ, ಅಫಿಷಿಯಲಿ ಡಿಕ್ಲೇರ್ಡ್ ಬೋರ್ವೆಲ್ಸು. ಅದರಲ್ಲಿ 6,000 ಬೋರ್ವೆಲ್ ಡ್ರೈ ಆಗೋಗ್ಬಿಟ್ಟಿತ್ತು, ನೀರೇ ಇರಲಿಲ್ಲ. ಕೆರೆಗಳೆಲ್ಲ ನೀರೇ ಇತ್ತು. ಸೌತಲ್ಲಂತೂ ಭಾಳ ದೊಡ್ಡ ಪ್ರಾಬ್ಲಮ್ ಇತ್ತು. ಕಾವೇರಿ 5th ಸ್ಟೇಜು ಕನೆಕ್ಷನ್ ಇರಲಿಲ್ಲ. ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಭಾಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲ್ಸಿದ್ರಿ. ದಟ್ ಈಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್, ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನು ಬೇಕು? ನಾವೇನೋ ನಮಗೆ ಸಹಾಯ ಮಾಡ್ತೀರಿ, ನಮಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ಡ್ ಅಸ್. ಬಟ್ ಸ್ಟಿಲ್ ಓಕೆ, ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ, ಕೆಲವ್ರಿಗೆಲ್ಲ ಮಾತಾಡಿದೆ, ಈ ಮಾತಾಡೋಣ ಅಂತ ಹೇಳಿದೆ. ಬಟ್ ಸ್ಟಿಲ್ ಐ ಥಾಟ್ ದಟ್ ಐ ಶುಡ್ ಕಾಲ್ ಯು, ಕನ್ಸಲ್ಟ್ ಯು. ನಮ್ಮ ಆಫೀಸರ್ಸಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ. ಇದಾದ್ಮೇಲೆ ನಮ್ಮ MLAs ಒಂದು ಒಪಿನಿಯನ್ ಇದೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ. ಬಟ್ ಇಟ್ ಶುಡ್ ಬಿ ಎ ವೆರಿ ಫೇರ್ ಬಿಲ್. ಏಕೆಂದರೆ ನಾನು ಮಾಡ್ತಾ ಇರೋಂಥ ಕಾನೂನು ಇದು. ನಿಮ್ಮ ಧ್ವನಿ ಸರ್ಕಾರದ ಧ್ವನಿ ಆಗಬೇಕು, ಶಾಸಕರ ಧ್ವನಿ ಸರ್ಕಾರದ ಧ್ವನಿ ಆಗಬೇಕು. ಸೊ ಅದಕ್ಕೆ ನಿಮಗೂ ಕೂಡ ರಕ್ಷಣೆ ಆಗಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿದು. ಮಧ್ಯದಲ್ಲಿ ನಾನು ಹೇಳಿದೆ, ಸುಮ್ಮನೆ ಆತಾತ್ರಕ್ಕೆ ತೆಗೆದುಕೊಳ್ಳೋದು ಬೇಡ, ಲೆಟ್ ಮಿ ಮೀಟ್ ದೆಮ್, ಲೆಟ್ ಮಿ ಡಿಸ್ಕಸ್ ವಿತ್ ದೆಮ್. ನಮ್ಮ ನೋವು ಏನೋದು ತಿಳಿಸೋಣ, ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸೋಣ, ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ವಿಲ್ ಗೋ ಟು ದಿ ಅಸೆಂಬ್ಲಿ. ಅಲ್ಲಿ ಯಾವ್ಯಾವ MLAಗಳು ಏನೇನು ಮಾತಾಡ್ತಾರೋ, ಆಫ್ ದಿ ರೆಕಾರ್ಡ್ ಕೆಲವ್ರು ಮಾತಾಡೋರಿದ್ದಾರೆ, ಆನ್ ದಿ ರೆಕಾರ್ಡು ಕೆಲವ್ರಿಗೆ ಬಂದು ನಮ್ಮ ಹತ್ರ ಮಾತಾಡಿ ಕೆಲವು ಸಜೆಷನ್ಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಹತ್ರ ಸ್ವಲ್ಪ ಚರ್ಚೆ ಮಾಡೋಣ ಅಂಥೇಳಿ ನಿಮ್ಮನ್ನೆಲ್ಲ ನಾನು ಕರೆಸಿದ್ದೇನೆ. ತಾವೆಲ್ಲ ಎಷ್ಟೇ ಕೆಲಸ ಇದ್ರು, ನಾವು ಎಲ್ಲ ಬೆಳಗಾವಿಯಿಂದ ಬಂದು, ವಿ ಆರ್ ಇನ್ ದಿ ಮಿಡ್ಸ್ಟ್ ಆಫ್ ದಿಸ್ ಅಸೆಂಬ್ಲಿ ಸೆಷನ್ ಗೋಯಿಂಗ್ ಆನ್. ಸೊ ಅದಕ್ಕೆ ಎಲ್ಲರನ್ನೂ ಕೂಡ ಕರೆಸಿ ನಮ್ಮ ಆಫೀಸರ್ಸು, ನಮ್ಮ ಲೆಜಿಸ್ಲೇಟರ್ಸ್ಗೆಲ್ಲ ತಿಳಿಸ್ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೇನೆ. ಸೊ ನಿಮಗೆಲ್ಲ ಒಂದು 8-10-20 ಜನಕ್ಕೆ ಒಂದು 2 ನಿಮಿಷ ನಿಮ್ದು ಏನಾದರೂ ವಿಚಾರ ಮಾತಾಡೋಕ್ಕೂ ಕೂಡ ವಿ ವಿಲ್ ಅಲೋ ಯು ಟು ಸ್ಪೀಕ್. ಬಟ್ ಭಾಷಣ ಇಷ್ಟ ಏನು ಮಾಡೋಕ್ಕೆ ಹೋಗ್ಬೇಡಿ. ಡೋಂಟ್ ಅಡ್ರೆಸ್ ಎನಿ ನೇಮ್, ಜಸ್ಟ್ ಟು ದಿ ಪಾಯಿಂಟ್, ವಾಟ್ ಈಸ್ ದಟ್. ಬಟ್ ಒಂದು ತಿಳ್ಕೊಳ್ಳಿ, ನೀವು ಅಸೋಸಿಯೇಷನ್ ಇದ್ದೀನಿ ಅಂದ ತಕ್ಷಣ
ಯು ಕಾಂಟ್ ಟ್ರೈ ಟು ಟೇಕ್ ಓವರ್ ದಿ ರೈಟ್ಸ್ ಅಂಡ್ ನೀವು ಇವತ್ತು ಒಬ್ರು ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ಇರ್ತೀರಿ, ನಾಳೆ ಇನ್ನೊಬ್ಬ ಬರ್ತಾನೆ, ಯಾರೊಬ್ಬ ಬಲಿಷ್ಠ ಇಟ್ಕೊಂಡು ಮಾಡಿಕೊಂಡು ಏನೋ ಒಂದು ಡಿಸಿಷನ್ ತಗೋಬಿಡೋದು, ಪ್ರಾಪರ್ಟಿನ ಮಾರ್ಬಿಡೋದು, ಇನ್ನೊಂದು ಮಾಡ್ಬಿಡೋದು, ಆ ಥರ ಎಲ್ಲ ಮಾಡೋಕ್ಕೆಲ್ಲ ಆಗಲ್ಲ. ಸೊ ದೆರ್ ಇಸ್ ಲಾಟ್ ಆಫ್ ಲಾಸ್. ವಿ ಆಲ್ಸೋ ಲುಕ್ಡ್ ಅಟ್ ವೇರಿಯಸ್ ಲಾಸ್ ಅಕ್ರಾಸ್ ದಿ ಕಂಟ್ರಿ. ಎಲ್ಲ ಕೂಡ ನೋಡಿದ್ದೀವಿ. ಬೇರೆ ಬೇರೆ ದೇಶದಲ್ಲೂ ಕೂಡ ಏನೇನು ಈ ರೀತಿ ಪದ್ಧತಿ ಇದೆ ಅಂತ ಕೂಡ ವಿ ಹ್ಯಾವ್ ಆಲ್ರೆಡಿ ಎಕ್ಸಾಮಿನ್ಡ್ ಆಲ್ ದೋಸ್ ಇಶ್ಯೂಸ್. ಸೊ ಬಟ್ ಐ ಆಮ್ ಫ್ರೀ ಓಪನ್. ನಿಮಗೂ ರಕ್ಷಣೆ ಇರಬೇಕು, ಪ್ರತಿಯೊಬ್ಬ ನಾಗರಿಕರಿಗೂ ರಕ್ಷಣೆ ಇರಬೇಕು. ಅವನಿಗೆ ವಾಯ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಐ ಕಾಂಟ್ ಕ್ರಬ್ ಹಿಮ್. ಎ ಸಿಂಗಲ್ ಮ್ಯಾನ್ ವಾಯ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅಸೋಸಿಯೇಷನ್ ಯಾವುದೋ ನಿಮ್ಮ ಇಂಟರ್ನಲ್ ಫೈಟ್ಸ್ಗೆ ಐ ಕಾಂಟ್ ಅಲೋ ದೆಮ್ ಟು ಮಿಸ್ಯೂಸ್ ದಟ್ ಆಫೀಸ್. ಅದು ಕೂಡ ನಮ್ಮ ತಲೆಯಲ್ಲಿದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮೇಂಟೆನೆಂಟು, STP ವಾಟರ್ದು ಇರ್ಬೋದು, ಪಾರ್ಕ್ಸು, ಆಮೇಲೆ ರಿಲಿಕ್ವಿಷನ್ ಆಫ್ ದಿ ಗೌರ್ಮೆಂಟ್ ಪ್ರಾಪರ್ಟೀಸು, ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ, ಅದನ್ನು ಯಾರು ಮಾರ್ಕೊಬಿಡಕ್ಕೆ ಕೊಟ್ಬಿಡೋದು, ಲೀಸ್ ಕೂಡ ಕೊಟ್ಬಿಡೋದು, ಅದೆಲ್ಲ ದಟ್ ಆಲ್ ಕಾಂಟ್ ಬಿ ಡನ್. ದಿ ಲಾ ನೆವರ್ ಪರ್ಮಿಟ್ಸ್ ಫಾರ್ ಆಲ್ ಆಫ್ ದೋಸ್. ಇದು ಒನ್ಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ ಈಸ್ ಎ ಪ್ರೈವೇಟ್ ಪ್ರಾಪರ್ಟಿ. ಬಟ್ ಮೇಂಟೆನೆನ್ಸ್ ಮತ್ತೊಂದಕ್ಕೆಲ್ಲ ಖಂಡಿತ ನಾವು ಅದಕ್ಕೆ ಅವಕಾಶ ಕೊಡ್ಬೋದು. ಈಗ 5 ಕಾರ್ಪೊರೇಷನ್ಸ್ ಇದೆ. ಇನ್ನು ಕೆಲವು ಏರಿಯಾನ ನಾವು ಎಕ್ಸ್ಟೆಂಡ್ ಮಾಡೋದು, ಇಲ್ಲ ಇನ್ನೊಂದು ಕಾರ್ಪೊರೇಷನ್ ಮಾಡೋದು. ಬಿಕಾಸ್ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಆಚೆ ಬೇಕಾದಷ್ಟು ಬೆಳೆದಿದೆ, ITPL ಆಚೆ ಬೆಳೆದಿದೆ, ಈ ಕಡೆ ನಾರ್ತಲ್ಲೂ ಕೂಡ ಬಯಾಪಲ್ಲೂ ಕೂಡ ಬೇಕಾದಷ್ಟು ಬೆಳೆದಿದೆ. ದಿಸ್ ಬಿಲ್ ವಾಟ್ ವಿ ಆರ್ ಬ್ರಿಂಗಿಂಗ್ ಇಸ್ ಫಾರ್ ದಿ ಎಂಟೈರ್ ಸ್ಟೇಟ್. ಸೊ ಇದಕ್ಕೆ ಯಾರು ಇಲ್ಲ ರೆವಿನ್ಯೂ ನೋಡ್ಬೇಕಾ, ಇಲ್ಲ ಅಂದ್ರೆ ಕೋಪರೇಷನ್ ನೋಡ್ಬೇಕಾ ಅನ್ನೋದೇನಿರಲಿಲ್ಲ. Now this has to be looked upon the urban development itself. We have to look at, because the facilities whatever we are giving is more from the urban development itself. So ultimately that is why we wanted you to be, your voice to be heard. ಗಲಾಟೆಗಳು ಮಾಡ್ಕೊಳಕ್ ಹೋಗ್ಬಿಡಿ, ತಿಳಿಸಿ. ಬಟ್ ಒಂದು ಹ್ಯಾವ್ ಬೀನ್ ಲಾಟ್, ನಾ ಬಂದ ಮೇಲೆ ನಂಬಿಕೆ ನಕ್ಷೆ ಅಂತ ಮಾಡಿದ್ದೀನಿ. ಪ್ಲಾನ್ ಹೊಸ ಬಿಲ್ಡಿಂಗ್ ಕಟ್ಟೋರಿಗೆ 50-80 ಕೂಡ ಸರ್ಕಾರಕ್ಕೆ ಬರ್ದೇನೆ ನೀವೇ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಹೋಗುವಂಥದ್ದು. ಪ್ರೀಮಿಯಂ FR ತಂದಿದ್ದೀನಿ. ಯು ಕ್ಯಾನ್ ಆ್ಯಡ್ ಮೋರ್ ಏರಿಯಾ ವಿತ್ ಪೇಯಿಂಗ್ ಮನಿ ಟು ದಿ ಗೌರ್ಮೆಂಟ್ ಅಂತೇಳಿ ಹೊಸ ಒಂದು ಸ್ಕೀಮ್ ತಂದಿದ್ದೀನಿ. ಇನ್ನೊಂದು ಈ ಖಾತಾ ವಿಚಾರ ಕೂಡ ಒಂದು ತಂದಿದ್ದೀನಿ. ಆಮೇಲೆ ನಮ್ಮ ನಾಲೆಗಳ ಪಕ್ಕ ಏನು ಸ್ಟಾಮ್ ವಾಟರ್ ಡ್ರೈನ್ ಪಕ್ಕ ಒಂದು ರೋಡ್ಗಳು ಕೂಡ ಮಾಡಿ ಅಲ್ಲಿ TDR ಕೊಟ್ಬಿಟ್ಟು ಒಂದು ಹೊಸ ರೋಡು, ಸೊ ದಟ್ ನಿಮ್ಮ ಮಕ್ಕಳು ಅವರು ಇವರೆಲ್ಲ ಓಡಾಡೋಕ್ಕೆ ಹೆವಿ ವೆಹಿಕಲ್ಸ್ ಇಲ್ಲದೆ ಒಂದು 300 ಕಿಲೋಮೀಟರ್ ಅಷ್ಟು ಹೊಸ ರೋಡ್ನ ಬೆಂಗಳೂರಲ್ಲಿ ಆ್ಯಡ್ ಮಾಡೋಕ್ಕೆ ತಂದಿದ್ದೀನಿ. ಹಿಂಗೆ ವಿ ಹ್ಯಾವ್ ಲಾಟ್ ಟ್ರೈ ಟು ಬ್ರಿಂಗ್ ಲಾಟ್ ಆಫ್ ರಿಫಾರ್ಮ್ಸ್. ಇಟ್ ಟೇಕ್ಸ್ ಟೈಮ್. ಒಂದೇ ದಿನದಲ್ಲಿ ಮ್ಯಾಜಿಕ್ ಮಾಡೋಕ್ಕಾಗಲ್ಲ.